ಇವತ್ತು ನನಗೆ ಅಧಿಕಾರ ಬೇಕು, ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ, ಮತ ಕೇಳ್ತಾ ಇದ್ದೇನೆ, ಮತ ಕೊಡುತ್ತೆ ಕೇಳ್ತಾ ಇದ್ದಾರಲ್ಲ, ಇವ್ರ ಮನಸ್ಸಿಗೆ ಏನಾದ್ರೂ ಆಗಿಲ್ವಾ? ಯಾವ ಮತದಾರರು ನಿಮ್ಮನ್ನು ಹೇಳಿದ್ರು ಮತ ಚುನಾವಣೆ ಮಾಡಿ ಅಂತ? ಚುನಾವಣೆ ಮಾಡಿ ನೀವು ಮತ್ತೆ ಮತ ಕೊಡ್ತೀವಿ ಅಂತ ಯಾವ ಮತದಾರರು ಹೇಳಿದ್ರು ಅವರನ್ನ? ಅದು ಬಿಟ್ಬಿಟ್ಟು ನಿಮ್ಮ ಇಷ್ಟದ ಪ್ರಕಾರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಂತ ಉತ್ತಮವಾಗಿ ಯುವಕರು ಕಾನೂನು ಮಾಡಲು ಅನುವು ಮಾಡಿಕೊಡಿ ಎಂಬುದಾಗಿ ನನ್ನ ಮತದಾರ ಬಂಧುಗಳೇ, ದಯವಿಟ್ಟು ವಂಚನೆಗಳಿಗೆ ಒಳಗಾಗಬೇಡಿ. ಗಮನಿಸಬೇಕು, ಈಗ ನಿಮ್ಮ ಬಡಾವಣೆಯ ಅಂಗಳದಲ್ಲಿ ಮನೆ ಮನೆಗೆ ಬಾಗಿಲಿಗೆ ಆಗಮಿಸಿ ಮತಗಳನ್ನು ಯಾಚಿಸುತ್ತಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸನ್ಮಾನ್ಯ ಪ್ರಿಯಾ ಕೃಷ್ಣರವರು ನಿಮ್ಮ ಮನೆಗಳ ಅಂಗಳಕ್ಕೆ ಆಗಮಿಸಿ ಮತಗಳನ್ನ ಯಾಚಿಸುತ್ತಿದ್ದಾರೆ. ಅವರನ್ನು ಆಶೀರ್ವದಿಸಿ ಅವರಿಗೆ ನಿಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡುವುದರ ಮೂಲಕ ಅವರನ್ನ ಈ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಗೆಲ್ಲಿಸಬೇಕು, ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ಆಶೀರ್ವಾದ ವಾತಾವರಣದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ನಿಮ್ಮ ಒಂದೊಂದು ಮತವನ್ನು ಹಸ್ತದ ಗುರುತಿಗೆ ನೀಡುವ ಮುಖೇನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಯುವ ನಾಯಕ ಪ್ರಿಯಾ ಕೃಷ್ಣರವರಿಗೆ ಆಶೀರ್ವಾದ ಮಾಡಿದರು. ಅವರ ಕ್ರಮ ಸಂಖ್ಯೆ 2, ವಿಜಯದ ಸಂಕೇತ 2ಕ್ಕೆ ಮತ ನೀಡುವ ಮುಖೇನ ಪ್ರಿಯಾ ಕೃಷ್ಣರವರನ್ನ ಲಕ್ಷೋಪಲಕ್ಷ ಮತಗಳ ಅಂತರದಿಂದ ಏಕೀಕರಣವಾಗಿ ಮಾಡಬೇಕಾಗಿದ್ದರೆ ಶಾಸ್ತ್ರಗಳೇ, ನಿಮ್ಮ ಎಲ್ಲರ ಆಶೀರ್ವಾದ ಪ್ರಿಯಾ ಕೃಷ್ಣರವರ ಮೇಲಿರಲಿ, ಕಾಂಗ್ರೆಸ್ ಪಕ್ಷದ ಮೇಲಿರಲಿ ಬಂಧುಗಳೇ. ಅವರ ಕ್ರಮ ಸಂಖ್ಯೆ 2, ವಿಜಯದ ಸಂಕೇತ 2ಕ್ಕೆ ಮತ ನೀಡುವ ರಾಜ್ಯದ ಮಹಾಜನತೆಗಳ ನಾಡಿ ಬಡಿತವನ್ನ ಹಿಡಿದು ಮಾತನಾಡಿದವಲ್ಲ ಕರ್ನಾಟಕ ರಾಜ್ಯದ ಭೀಷ್ಮ ಸಿದ್ದರಾಮಯ್ಯನವರ ಆಶೀರ್ವಾದವನ್ನ ಪಡೆದಿರುವ ಏಕೈಕ ಅಭ್ಯರ್ಥಿ ಸನ್ಮಾನ್ಯ ಪ್ರಿಯಾ ಕೃಷ್ಣರವರು